ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ವಿಧಾನಸೌಧ ಮುತ್ತಿಗೆ ಹಾಕಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 9:30ಕ್ಕೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಿಂದ ಬಿಜೆಪಿ ಪ್ರತಿಭಟನೆ ಆರಂಭವಾಗಲಿದೆ. ಬಳಿಕ ಬಿಜೆಪಿ ಕಾರ್ಯಕರ್ತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತೇವೆ, ಪ್ರತಿಭಟನೆ ಮುಂದುವರಿಸುವಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅವರ ಪಕ್ಷದವರು ಕೂಡ ಸಹಕಾರವನ್ನ ನೀಡಲಿದ್ದಾರೆ ಅಂತ ತಿಳಿಸಿದ್ರು. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯ ಪ್ರಕರಣದಲ್ಲಿ ಏನು ಆರೋಪವನ್ನ ಎದುರಿಸುತ್ತಿದ್ದಾರೆ ಸಚಿವ ನಾಗೇಂದ್ರ, ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿರೋದು ಬಿಜೆಪಿ ಸರ್ಕಾರ ನಮಗೆಲ್ಲ ಗೊತ್ತೇ ಇದೆ. ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ನಿರಂತರವಾಗಿ, ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅಂತ. ಈ ಪ್ರತಿಭಟನೆ ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಬೆಳಗ್ಗೆ 9:30ಕ್ಕೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಿಂದ ಬಿಜೆಪಿ ಪ್ರತಿಭಟನೆ ಆರಂಭ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ನಿರ್ಧಾರವನ್ನ ಮಾಡಿಕೊಂಡಿದೆ. ಜೊತೆಗೆ ಈ ಒಂದು ಪ್ರತಿಭಟನೆಗೆ, ಈ ಹೋರಾಟಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಹಮತವನ್ನ ನೀಡಿದ್ದಾರೆ. ನಮ್ಮ ಪಕ್ಷದವರು ಕೂಡ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ ಎಂದು ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ಕಂಗೆಟ್ಟಿರುವ ಕಾಂಗ್ರೆಸ್ ಸರ್ಕಾರ ಒಂದರಿಂದ ಒಂದು ಮತ್ತೊಂದು ತಪ್ಪುಗಳನ್ನು ಮಾಡ್ತಾನೇ ಇವೆ. ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ, ಪರಿಶಿಷ್ಟರ ಕಲ್ಯಾಣ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಹೋರಾಟದ್ದು. ಮತ್ತು ನಮಗೆ ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಉಳಿವಿಗಾಗಿ ನಾವು ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿಷ್ಠೆ ಯಾರ ಪರ? ಪರಿಶಿಷ್ಟ ಹಿತಾಸಕ್ತಿಗಳ ಪರವೋ, ಸಂವಿಧಾನದ ಆಶಯಗಳ ಪರವೋ, ತೆರಿಗೆದಾರರ ಹಣದ ಸದ್ಬಳಕೆ ಪರವಾಗೋ, ಅಥವಾ ಲೂಟಿ ಮಾಡಿರುವಂಥ ನಾಗೇಂದ್ರನ ಪರವಾಗೋ ತೀರ್ಮಾನ ಮಾಡಿ. ನೀವು 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ, ಅದು ಎಲ್ಲ ಕೇಸ್ಗಳು ಲೂಟಿದೆ, ಹೋರಾಟದ್ದಲ್ಲ, ಯಾವುದೋ ಕಾಂಗ್ರೆಸ್ ಪಾರ್ಟಿ ಹೋರಾಟದ್ದಲ್ಲ ಇದು. ಅವರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸುಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ಇಷ್ಟು ಕೇಸನ್ನು ನಾನು ನೆನ್ನೆನೇ ನಿಮಗೆ ನಾನು ಕೊಟ್ಟಿದ್ದೀನಿ. ಇಷ್ಟು ಕೇಸ್ ವಿತ್ ಕೇಸ್ ನಂಬರು ಡೇಟು ಐತೆ 34, 31 ಪ್ಲಸ್ ಈ ಕಡೆ ಮೈನಿಂಗ್ದು 4, 35 ಒಟ್ಟು ಕಾಪಿ ಕೊಡ್ತೀನಿ ನಿಮಗೆ.